ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಒಂದು ಸಿಂಪಲ್ ಆಗಿ ಬೇಳೆ ಸಾಂಬಾರು. ತೊಗರಿ ಬೇಳೆ ಸಾಂಬಾರು ಮಾಡಲು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ತೊಗರಿ ಬೇಳೆ, ಪಾಲಕ್ ಸೊಪ್ಪು, ಸಾಂಬಾರ್ ಸೌತೆಕಾಯಿ, ನುಗ್ಗೆಕಾಯಿ, ಇಷ್ಟನ್ನು ಎಲ್ಲ ಒಂದು ಕುಕ್ಕರಿಗೆ ಹಾಕಿ ಕುದಿಯಾಕಿಡೋಣ್ರಿ. ನುಗ್ಗೆಕಾಯನ್ನ ಬೇಳೆಯಲ್ಲೇ ಹಾಕೋದ್ರಿಂದ ನುಗ್ಗೆಕಾಯಿ ಒಳ್ಳೆ ಫ್ಲೇವರ್ ಬಿಡುತ್ತೆ. ಸಾಂಬಾರಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಕಡ್ಲಿ ಬೇಳೆ 1 ಚಮಚದಷ್ಟು, ಒಂದೆರಡು ಟೊಮ್ಯಾಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಕಾಳು ಮತ್ತು ಕೊಬ್ಬರಿ, ಒಣಮೆಣಸಿನ್ಕಾಯಿ, ಈ ಎಲ್ಲ ಪದಾರ್ಥಗಳನ್ನ ಹುರ್ಕೋಬೇಕ್ರಿ. ಈ ಸಾಂಬಾರ್ ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದ್ರಿ. ಬೇಳೆ ಸಾಂಬಾರ್ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಮೂಲವಾಗಿದೆ ಅಂತಾನೆ ಹೇಳ್ಬೋದು. ಹೋಟೆಲ್ ಊಟ ಎಷ್ಟೇ ಚೆನ್ನಾಗಿದ್ರು ಅಮ್ಮ ಮಾಡಿದ ಬೇಳೆ ಸಾಂಬಾರಿಗೆ ಸಾಟಿಯೇ ಇಲ್ಲ. ನೀವೇನಂತೀರಾ? ಇಡ್ಲಿ ವಡೆನ ಬಿಸಿ ಬಿಸಿ ಸಾಂಬಾರ್ನಲ್ಲೇ ಮುಳುಗಿಸಿ ತಿನ್ನುವುದೇ ಒಂದು ಅದ್ಭುತ ಅನುಭವ. ಹುರಿದಂತ ಎಲ್ಲ ಮಸಾಲೆ ಪದಾರ್ಥಗಳೊಂದಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೋಬೇಕು. ಕುದಿಸಿದ ಬೇಳೆಯಲ್ಲಿರುವ ನುಗ್ಗೆಕಾಯಿಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ಬೇಳೆಗೆ ಉಪ್ಪು, ಅಚ್ಕಾರದ ಪುಡಿ, ಮಸಾಲೆ ಪುಡಿ, ಅರಿಶಿಣದ ಪುಡಿ, ಬೆಲ್ಲ, ಹುಣಸೆ ಹಣ್ಣಿನ ರಸ ಮತ್ತು ರುಬ್ಬಿದ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ನೀರನ್ನು ಹಾಕಿ ಕುದಿಯಕ್ಕಿಡಬೇಕು. ಮದುವೆ ಮನೆಯ ಸಾಂಬಾರ್ ಶೈಲಿ ಇದು. ಸಾಂಬಾರ್ ಕುದಿತಾ ಇದೆ. ಈ ಕುದಿಯೋ ಟೈಮಲ್ಲಿ ನುಗ್ಗೆಕಾಯನ್ನ ಹಾಕಬೇಕು. ಈ ಸಾಂಬಾರ್ ಕುದಿಯುವಾಗ ಬರುವ ಘಮ ಇಡೀ ಮನೆಯನ್ನು ತುಂಬಿ ಮನಸ್ಸಿಗೆ ಖುಷಿ ನೀಡುತ್ತದೆ ನೋಡ್ರಿ. ಈ ಸಾಂಬಾರ್ಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಜಜ್ಜಿದಂಥ ಬೆಳ್ಳುಳ್ಳಿ, ಕರಿಬೇವು, ಇಂಗು ಇಷ್ಟನ್ನು ಹಾಕಿ ಸಾಂಬಾರಿಗೆ ಹಾಕಿದರೆ ಬಿಸಿ ಬಿಸಿ ಬೇಳೆ ಸಾಂಬಾರ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.